guys, welcome back to our channel Spurti Vlog. ಆಯ್ತಾ ಆಮೇಲೆ ಇನ್ನೇನು ಆಮೇಲೆ ಬೇಕು? ಉಪ್ಪಿನಕಾಯಿ ಅಷ್ಟೆ. ಉಪ್ಪಿನಕಾಯಿ ಕೇಕ್ ಶೋಲು ಉಪ್ಪಿನಕಾಯಿ. ಆಮೇಲೆ ಆ ಸಂಡಿಗೆಗಳು ಆ ಸಂಡಿಗೆ ಬೇಡ, ನಾರ್ಮಲ್ ಒಳ್ಳೆ ಕ್ವಾಲಿಟಿ ಹಪ್ಪಳ ಮಟನ್ ಎಣ್ಣೆಲಿ ಹಾಕಿದ ತಕ್ಷಣ ಬರಬೇಕು. ಆಮೇಲೆ ಹೋಗ್ಬಿಟ್ಟು MTR ಬಜ್ಜಿ ಮಿಕ್ಸ್ ಅಂತ ಬರ್ತೈತೆ, ಆಯ್ತಾ? ಅದು ತಗೊಳ್ರಿ, ಅದು ಒಂದು ಪ್ಯಾಕೆಟ್ ಹಾಕ್ರಿ. ಆಯಿತು. ಇದು ಮಟನ್ನು, ಚಿಕನ್ನು, ಬೋಟಿ, ತಲೆ, ಕಾಲು, ಮೀನು, ಪ್ರಾನ್ಸ್. ದೂರದ ಬೆಟ್ಟ ನುಣ್ಣಗಿರುತ್ತೆ. ಆಯಿತು, ಎಲ್ಲ ಕಳಿಸ್ತೀನಿ. ಆಮೇಲೆ ಇನ್ನೇನು ಬೇಕೋ? ನಿನ್ನ ಸೋಫಾ, ನಿನ್ನ ಕಾರ್ನರ್ ಸೋಫಾ, ಇನ್ನೇನು ಬೇಕೋ? ನಾನು ಮಾಡೋದೇನು ಬೇಕು? ಬಾದಾಮ್ ಹಾಲು ಮಿಕ್ಸ್ ಕಳ್ಸಿ. ಆಯ್ತು, ನಾನು ಮಾಡೋದೇನು ಬೇಕು? ಇಮೋಷನಲ್ ಡ್ಯಾಮೇಜ್ ಮತ್ತೆ ಸಾಂಬಾರ್ ಪುಡಿ ಮಾಡ್ಕೊಂಡು ಸಾಂಬಾರು ಪುಡಿ ಕಳಿಸ್ತೀನಿ. ನಾನು ಮಾಡೋದು ಇನ್ನೇನು ಮಿಸ್ ಮಾಡ್ಕೊತ ಇಲ್ಲ. ಹಂಗಾದ್ರೆ ಬರೀ ನೀನೇ ಮಾಡೋದಲ್ಲ, ಅದಕ್ಕೆ ನಂಗೆ ಗೊತ್ತಾ. ನೀನ್ ಮಾಡೋದೆ ಸಾಂಬಾರ್ ಪುಡಿ. ಆಮೇಲೆ ಇದೇನು ಕಳ್ಸಕ್ಕಾಗಲ್ಲ, ಮಟನ್ ಚಿಕನ್ ಏನು ಕಳ್ಸೋಕ್ಕಾಗಲ್ಲ. ಸ್ಫೂರ್ತಿ ಕೊಳ್ತೋಗ್ತೈತೆ. ಹೋಗ್ಲಿ, ಒಂದು ಕುರಿ, ಒಂದು ಕೋಳಿ ಏನಾನ ಸಾಕೊಂಡು ಮೇಯಿಸ್ಕೊಂಡು ಕೊಯ್ಕೊಂಡು ಈ ಥರ ಅಡ್ವೆಂಚರಸ್ ಏನಾನ ಮಾಡೋಕ್ಕಾಗ್ತೈತೆ ನೋಡು. ಇಲ್ಲ, ಇದು ಈ ವೀಕೆಂಡ್ ಹೋಗ್ತೀನಿ ವಿಕ್ಟೋರಿಯಾ. ಆ್ಯಕ್ಚುಲಿ ಸ್ಫೂರ್ತಿ ಅವ್ರ ಡ್ಯಾಡಿ ನಮ್ಮ ಟ್ರಿಪ್ ಗೈಡ್ ಇದ್ರಲ್ಲ, ಅವ್ರು ಬಂದ್ಬಿಟ್ಟು ಪ್ಯಾರಿಸಲ್ಲಿರೋದು. ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಅವಳಿಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಅಲ್ಲಿ ಇಂಡಿಯನ್ ಸ್ಟೋರ್ಸಲ್ಲಿ ತೊಗೊಂಡೋಗಿ ಅವಳಿಗೆ ಕೊಡಿ ಅಂತ. ಬಟ್ ಪ್ಯಾರಿಸಿಂದ ಸ್ಫೂರ್ತಿ ಇರೋ ಪ್ಲೇಸ್ಗೆ 3 hour ಜರ್ನಿ ಆಗ್ತಿತ್ತು. ಅದಕ್ಕೆ ಬೇಡ ಅಂತ. ಆಮೇಲೆ ಸ್ಫೂರ್ತಿಗೆ ಸ್ಪೆಸಿಫಿಕ್ಕಾಗಿ ಇಂಡಿಯನ್ ಸ್ಪೈಸಸ್, ಇಂಡಿಯನ್ದೇ ಎಲ್ಲ ಬೇಕು ಅಂತ ಹೇಳಿದ್ಲು. ಹಾಗಾಗಿ ನಾವು ಒಂದೇ ಒಂದು ದಿವಸದಲ್ಲಿ ಇಷ್ಟೆಲ್ಲ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಂಟರ್ನ್ಶಿಪ್ಗೆ ಹೋಗಿ ಆಲ್ಮೋಸ್ಟ್ 2 months ಆಯಿತು. ಇನ್ನೂ 4.5 months ಇರೋದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ರೇಷನ್ ಎಲ್ಲ ಕಳ್ಸೋಣ ಅಂತ. ಆ್ಯಕ್ಚುಲಿ ಅವಳು ಹೋಗೋವಾಗ ನಾವೆಲ್ಲರೂ ಹೋದ್ವಿ. ಲಗೇಜ್ ಜಾಸ್ತಿ ಇತ್ತು. ಬಟ್ಟೆ, ಸ್ಲಿಪ್ಪರ್ಸು, ಶೂಸು ಮತ್ತು ಇನ್ನೂ ಜಾಸ್ತಿ ತೊಗೊಂಡು ಹೋಗ್ಬೇಕಾಗಿತ್ತು. ಸೊ ಆವಾಗ ಸ್ವಲ್ಪ ಐಟಮ್ಸ್ ಎಲ್ಲ ಕಳಿಸಿದ್ವಿ. ಈಗ ಫಸ್ಟ್ ಮೇನ್ಲಿ ಅವಳಿಗೆ ಅಕ್ಕಿ ಖಾಲಿಯಾಗಿದೆ. ಅವಾಗ ನಾವು ಬರೀ 2 kg ನಾರ್ಮಲ್ ಬುಲೆಟ್ ರೈಸು ಮತ್ತು 1 kg ಬಾಸುಮತಿ ರೈಸ್ ತೊಗೊಂಡೋಗಿದ್ಲು ಅಷ್ಟೇ. ಸೊ ಅದಕ್ಕೆ ಇವಾಗ ಅಕ್ಕಿ ಬೇಕಂತೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಸ್ಫೂರ್ತಿ ಎಷ್ಟೊಂದು ಪರ್ಫೆಕ್ಟು ಊಟದ ವಿಚಾರದಲ್ಲಿ. ಅದು ಅವಳಿಗೆಲ್ಲ ನಾಟಿ ಸ್ಟೈಲ್ ಊಟನೇ ಇಷ್ಟ. ಬ್ರೆಡ್ಡು, ಬನ್ನು, ಪಿಜ್ಜಾ, ಬರ್ಗರ್ ಇವು ಯಾವುದು ಇಷ್ಟ ಇಲ್ಲ. ಚಾಕ್ಲೇಟ್ಸ್ ಯಾವುದು ಇಷ್ಟ ಇಲ್ಲ. ಬಟ್ ಇವಾಗ ಅಲ್ಲಿ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ರೂಢಿ ಆಗ್ತಾಗ. ಅಲ್ಲಿ ಹೋದ್ಮೇಲೆ ಅವಳಿಗೆ ಇಂಡಿಯನ್ ಫುಡ್ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದಾಳೆ. ಮತ್ತು ಅಲ್ಲಿ ಸ್ಪೈಸಸ್ ಕೂಡ ಜಾಸ್ತಿ ಫ್ಲೇವರ್ ಆಗಿರಲ್ಲ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಅಂಥದ್ದು ಯಾವುದು ಸಿಗಲ್ಲ. ಬೇರೆ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ, ಸ್ಪೆಸಿಫಿಕ್ ಯಾವುದು ಹಂಗಾಗಿ ಸ್ವಲ್ಪ ರೇಷನ್ ಸ್ನ್ಯಾಕ್ಸ್ ಎಲ್ಲ ಕಳ್ಸೋಣ ಅಂತ. ಸೊ ಅದ್ರ ಜೊತೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ಸ್ಫೂರ್ತಿಗೆ. March 9th ನೆಕ್ಸ್ಟ್ ಮಂತ್ ಅವಳ ಬರ್ತ್ಡೇ. ಅದಕ್ಕೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್. ನೋಡೋಣ, ಫಸ್ಟ್ ಬಂದ್ಬಿಟ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಅವಳಿಗೆ ಮೈಸೂರು ಪಾಕ್ ಅಂದರೆ ಇಷ್ಟ. ಸೊ ಅದಕ್ಕೆ GRB ಅವ್ರದ್ದು ಮೈಸೂರು ಪಾಕ್ ಮತ್ತು ಇದರಲ್ಲಿ ಒಬ್ಬಟ್ಟು ಅವಳಿಗೆ. ಆಮೇಲೆ ಇಲ್ಲಿ ಸ್ವಲ್ಪ ಚಕ್ಕಿ, ಕೋಡ್ಬಳೆ ಇದೆಲ್ಲ ಇದೆ. ಇದು ಬಂದು ಮ್ಯಾಗಿ. ಅಲ್ಲಿ ನೂಡಲ್ಸ್, ಮ್ಯಾಗಿ ಎಲ್ಲ ಸಿಗುತ್ತೆ, ಆದರೆ ಮಸಾಲ ಚೆನ್ನಾಗಿರಲ್ವಂತೆ. ಅದಕ್ಕೆ ಮಸಾಲ ಪೌಡರ್ಸ್ ಮಾತ್ರ ತೊಗೊಂಡು ಬರೋಕ್ಕೆ ಹೇಳಿದ್ದಾಳೆ. ಇದು ಮತ್ತು ನಾರ್ ಸೂಪ್ದು ಮತ್ತು ಕಬಾಬ್ ಪೌಡರ್. ಸ್ಫೂರ್ತಿ ನಿಮಗೆಲ್ಲ ಗೊತ್ತಲ್ಲ ಸ್ಫೂರ್ತಿಗೆ ಎಷ್ಟು ಇಷ್ಟ ಕಬಾಬ್ ಅಂತ. ಸೊ ಇದು ಕಬಾಬ್ ಪೌಡರ್. ಅವ್ರ ಶೆಫ್ಗೆ ತುಂಬ ಇಷ್ಟ ಅಂತೆ ಗುಲಾಬ್ ಜಾಮೂನ್. ಇವಳು ಹೋದಾಗಿಂದ ಕೇಳ್ತಾ ಇದ್ರಂತೆ. ಸೊ ಅವ್ರಿಗಂತ ಗುಲಾಬ್ ಜಾಮೂನ್. ಆಮೇಲೆ ಇದು ತೊಗರಿಬೇಳೆ, ಹೆಸರುಬೇಳೆ, ಚಿಲ್ಲಿ ಪೌಡರ್, ಇಡ್ಲಿ ಖಾರ ಪುಡಿ. ನಾನು ಮಾಡಿದ್ದೀನಿ ಚಟ್ನಿ ಪುಡಿ, ಮನೆಯದೇ ಇಷ್ಟ. ಸೊ ಯಾವುದಕ್ಕೆ ಇರಲಿ ಅಂತ ಇದೊಂದು ತರಿಸಿದ್ದೀನಿ. ಮತ್ತು ಇದು MTR ಅವ್ರದ್ದು ಬಾದಾಮ್ ಮಿಕ್ಸು. ಆ್ಯಕ್ಚುಲಿ ಪಿಕ್ಕಲ್ನ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ಲು ಅವಳು. ಅವಳು ಹೋಗುವಾಗ ತಂದಾಗ ಗ್ಲಾಸ್ದು ಬಾಟಲ್ ತಂದುಬಿಟ್ಟಿದ್ಲು. ಅದಕ್ಕೆ ಅದು ಬೇಡ ಅಂತ ಈಗ ಪ್ಲಾಸ್ಟಿಕ್ ಜಾರಲ್ಲಿ ತರಿಸಿದ್ದೀನಿ. ಆಮೇಲೆ GRB ತುಪ್ಪ 1/2 kg ತೊಗೊಂಡೋಗಿದ್ಲು. ಇನ್ನೂ ಇಷ್ಟಿದೆ ಅಂತೆ. ಇನ್ನು 1/2 kg ಕೊಡಿ ಸಾಕು ಅಂತ ಹೇಳಿದ್ಲು. ಆಮೇಲೆ ಇದೇನು ಪಿಂಕಿದು, ಇದೆಲ್ಲ ಚಿಲ್ಲಿ ಸಾಸ್. ಇದೆಲ್ಲ ಸ್ಪೈಸಿ ಸಾಸ್ಗಳು, ಬೇರೆ ಬೇರೆ ಫ್ಲೇವರ್ಸು. ಕಾರ್ನ್ಫ್ಲೋರ್, ಮನೆಯದು ಸಾಂಬಾರು ಪುಡಿ, ಹುಣಸೆ ಹಣ್ಣು, ಬಜ್ಜಿ ಬೋಂಡ ತಿನ್ಬೇಕಂತೆ ಅದಕ್ಕೆ ಕಡಲೆ ಹಸಿಟ್ಟು, ಪೆಪ್ಪರ್, ಹಪ್ಪಳ,
ಮತ್ತು ಇದು ಅವಳ ಫೇವ್ರೆಟ್ ಸ್ನ್ಯಾಕ್ ಆಲೂ ಬೂಟಿ, ಖಾರ ಬೂಂದಿ, ಮತ್ತು ಇದೆಲ್ಲ ಹೋಲ್ ಸ್ಪೈಸಸ್ ಮಿಕ್ಸು. ಇದು ಮನೇಲಿ ಮಾಡಿದ್ದು ಚಟ್ನಿ ಪುಡಿ. ಕ್ಯಾಚ್ ಅವ್ರದ್ದು ಚಾಟ್ ಮಸಾಲ ಪೌಡರ್, ಸ್ವಲ್ಪ ಟ್ಯಾಬ್ಲೆಟ್ಸ್, ವೈಪ್ಸ್. ಅದು ಜಾಸ್ತಿ ಕೇಳ್ತಾ ಇದ್ಲು, ಯಾಕಂದರೆ ಅಲ್ಲಿ ಚಿಲ್ಲಿ ಪೌಡರು ಖಾರ ಇರಲ್ವಂತೆ, ಅವಳಿಗೆ ರೆಡ್ ಚಿಲ್ಲೀಸ್ ಬೇಕು ಅಂತ. ಅದಕ್ಕೆ ಇದು. ಆಮೇಲೆ ಮೋಸ್ಟ್ಲಿ ಅವಳ ಫೇವ್ರೆಟ್ ಬ್ರೇಕ್ಫಾಸ್ಟ್ ಹಾಟ್ ವಾಟರ್ ಕುಡಿಬೇಕು ಅಂತ ಫ್ಲಾಸ್ಕ್ ಒಂದು ಬೇಕು. ಬ್ಯಾಂಗಲ್ಸ್ ಮತ್ತು ಓಲೆ ಜುಮ್ಕಿ ಹೇಳಿ ಕಳ್ಸಿದ್ಲು, ಅದಕ್ಕೆ ಇದು. ಆಮೇಲೆ ಅಕ್ಕಿ, ಪುಲೆಟ್ ರೈಸ್. ಸೊ 4 ಪ್ಯಾಕೆಟ್ ಅಕ್ಕಿಗೆ ಅನ್ನನೇ ತಿಂತಾ ಇಲ್ಲ ನನ್ನ ಮಗಳು, ಅದಕ್ಕೆ ಅಕ್ಕಿಗೆ ಪ್ಯಾಕ್ ಮಾಡ್ತೀನಿ. ಮತ್ತು 1 ಪ್ಯಾಕೆಟ್ ಜೀರಾ ರೈಸ್, ಬಾಸುಮತಿ ರೈಸ್ ಬೇಡ ಅಂತ ಅಲ್ಲಿ ಸಿಗುತ್ತಂತೆ. ಸೊ ಹಾಗಾಗಿ 1 kg ಮಾತ್ರ ಜೀರಾ ರೈಸ್ ತಗೊಂಡು. ಇದು ಕಡಲೆಬೇಳೆ ಉದ್ದಿನಬೇಳೆ 2 ಮಿಕ್ಸ್ ಮಾಡಿ ಹಾಕಿದ್ದೀನಿ ಒಗ್ಗರಣೆಗೆ ಮಾತ್ರ. ಪೂರ್ತಿಗೆ ಮೊನ್ನೆ ಹುಷಾರಿರಲಿಲ್ಲ, ಅವಾಗ ಅವಳನ್ನ ತುಂಬ ಚೆನ್ನಾಗಿ ನೋಡ್ತಾರೆ. ಅವ್ರ ಹೆಸರು ವಿಕ್ಟೋರಿನ್ ಅಂತ. ಅವ್ರಿಗೋಸ್ಕರ ಆ್ಯಕ್ಚುಲಿ ಸ್ಫೂರ್ತಿ ಡ್ರೆಸ್ ತೊಗೊಂಬ ಅಂತ ಹೇಳಿದ್ಲು. ಆಮೇಲೆ ನಾನು ಬೇಡ, ಇಂಡಿಯನ್ ಟ್ರೆಡಿಷ್ನಲ್ ಆಗಿ ಸ್ಯಾರಿ ಕೊಡೋಣ ಅಂತ ಹೇಳಿ ಅವ್ರಿಗೆ ಅಂತ ಈ ಚೆನ್ನಾಗಿರುವಂಥ ಒಂದು ರಾ ಸಿಲ್ಕ್ದು ಸ್ಯಾರಿ. ಮತ್ತು ಸ್ಫೂರ್ತಿಗೂ ಒಂದು ಸ್ಯಾರಿ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರು, ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಅದು ಬಂದಮೇಲೆ ತೋರಿಸ್ತೀನಿ. ಸ್ಫೂರ್ತಿಗೆ ಒಂದು ಶೇಪ್ ವೇರ್. ನೆಕ್ಸ್ಟ್ ಕಮ್ ಸ್ಫೂರ್ತಿದು ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ನಮ್ಮ ಕಡೆಯಿಂದ. ಇದು ಸ್ಫೂರ್ತಿಗೆ ಬರ್ತ್ಡೇಗೆ ನಮ್ಮ ಕಡೆಯಿಂದ, ಅವ್ರ ಡ್ಯಾಡಿ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್. ಇದು ಕೊಡ್ತೀವಿ ಅಂತ, ಇದು ಕಳ್ಸ್ತೀವಿ ಅಂತ ಸ್ಫೂರ್ತಿ ಗೊತ್ತಿದೆ ಅಂತ ಸ್ಫೂರ್ತಿ ಅನ್ಬಾಕ್ಸ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾರೆ. ಇದು ಸ್ವಲ್ಪ ಟ್ಯಾಬ್ಲೆಟ್ಸು, ಆಮೇಲೆ ಸ್ಫೂರ್ತಿ ಫೇವ್ರೆಟ್ ಬಿಸಿ ಒಬ್ಬಟ್ಟು. ಇವಾಗ ತಾನೇ ಮಾಡಿಕೊಟ್ಟವ್ರೆ ಬಿಸಿ ಒಬ್ಬಟ್ಟು. ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಮತ್ತು ಕ್ಯಾರೆಟ್ ಒಬ್ಬಟ್ಟು. ಅಲ್ಲಿ ಎಲ್ಲ ಥರದ ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ, ಬಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸಿಕ್ಕಲ್ಲ ಅಂತ ಸ್ಫೂರ್ತಿ ಹೇಳಿದ್ಲು. ಡಿಹೈಡ್ರೇಟರ್ ಯೂಸ್ ಮಾಡಿ ನಾನು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನೆಲ್ಲ ಡಿಹೈಡ್ರೇಟ್ ಮಾಡಿ ಪ್ಯಾಕ್ ಮಾಡಿದೆ. ಮತ್ತು ಸ್ವಲ್ಪ ಚಟ್ನಿ ಪುಡಿಗೆ ಅಂತ ಮನೆಯಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಚಟ್ನಿ ಪುಡಿ ಎಲ್ಲ ಇಲ್ಲಿ ಪ್ಯಾಕ್ ಮಾಡಿದೆ. ಮತ್ತು ಎಲ್ಲ ಐಟಮ್ಸ್ನು ನಾವು ಕಾಟನ್ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿದ್ವಿ. ಆ್ಯಂಡ್ ನಾವು ಕರ್ಸಿದ್ದು ಬಂದ್ಬಿಟ್ಟು DHL ಎಕ್ಸ್ಪ್ರೆಸ್ಸಿಂದ ಕೊರಿಯರ್ ಸರ್ವಿಸ್ ಅವ್ರನ್ನ. ಸೊ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಮ್ಮದೇ ಪ್ಯಾಕಿಂಗಲ್ಲಿ ನಾವೇ ಕಾಟನ್ ಬಾಕ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡೋದನ್ನೇ ನಾವು ಎಕ್ಸ್ಪೋರ್ಟ್ ಮಾಡೋದು ಅಂತ ಹೇಳಿ, ಮತ್ತು ಎಲ್ಲನೂ ಅವ್ರ ಬ್ಯಾಗಲ್ಲಿ ಎಲ್ಲ ಇಟ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡಿದ್ರು. ಕೊರಿಯರ್ ಚಾರ್ಜಸ್ ಅಂತೂ ತುಂಬಾ ಎಕ್ಸ್ಪೆನ್ಸಿವ್, ಸ್ಟಾರ್ಟಿಂಗ್ ಫ್ರಮ್ 800 ಆಗುತ್ತೆ ಪರ್ kg. ಡಿಪೆಂಡ್ಸ್ ಆನ್ ದ ಕಂಟ್ರಿ, ನಾವು ಯಾವ ಕಂಟ್ರಿ ಕಳಿಸ್ತೀವಿ ಮತ್ತು ಯಾವ ಟ್ರಾನ್ಸ್ಪೋರ್ಟ್ ಮೋಡಲ್ಲಿ ಕಳಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇಷ್ಟೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಮ್ಮದು ಟೋಟಲ್ ಪ್ಯಾಕೇಜ್ ಬಂದುಬಿಟ್ಟು 25 kg ಇತ್ತು.